ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಸಾಮರ್ಥ್ಯ ನಾಮದಲ್ಲಿ ತಿರುಗುಂದಾವೃತ್ತಿ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ಕೂಡ ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಂಡು ದಿನವನ್ನು ಪ್ರಾರಂಭಿಸಿಕೊಳ್ಳೋಣ. ಕೀರ್ತನೆ 41ನೇ ವಚನ. ನಾನು ಕರ್ತನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಹಲ್ಲೆಲೂಯಾ. ದಾವೀದ ಹೇಳ್ತಾ ಇದ್ದಾನೆ, ನಾನು ಕರ್ತನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟನು, ಲಕ್ಷಿಸಿದನು. ಆಮೇನ್. ನಮ್ಮ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆಮೇನ್. ಮತ್ತು ನಮಗಾಗಿ ತಾಳ್ಮೆಯಿಂದ ಮತ್ತು ನಂಬಿಗಸ್ತನಾಗಿ ಕಾಯುತ್ತಿರುತ್ತಾನೆ. ಆತನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹೌದು ಪ್ರಿಯರೇ, ಯಾರ್ಯಾರು ದೇವರನ್ನು ನಿರೀಕ್ಷಿಸುತ್ತಾರೋ ಹೊಸ ಬಲವನ್ನು ಹೊಂದುತ್ತಾರೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರ್ತಾರೆ, ಓಡಿ ದಣಿಯರು, ನಡೆದು ಬಳಲರು. ದೇವರು ಹೊಸ ಬಲವನ್ನು ನಮಗೆ ಕೊಡ್ತಾನೆ. ಯೆಶಾಯ 40ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದವು ನಮ್ಗೆ ಏನು ಹೇಳ್ತದೆ ಅಂದರೆ, ಕರ್ತನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಕರ್ತನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಯೆರೆಮೀಯ 17ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಮನುಷ್ಯನ ಮೇಲೆ ನಾವು ಭರವಸೆ ಇಡಬಾರ್ದು ಪ್ರಿಯರೇ. ಮನುಷ್ಯನು ನಮಗೆ ಮೋಸ ಮಾಡ್ತಾನೆ, ಆದರೂ ದೇವರು ನಮಗೆ ಅದ್ಭುತವಾಗಿ ಸಹಾಯ ಮಾಡ್ತಾನೆ. ಆತನು ಯಾವುದು ನಮಗೆ ಮೋಸ ಮಾಡೋದಿಲ್ಲ. ದೇವರ ಮೇಲೆ ಭರವಸೆ ಇಟ್ಟರೆ ನಾವು ಧನ್ಯರು ಅಂತ. ಆದರೆ ಮನುಷ್ಯನ ಮೇಲೆ ಭರವಸೆ ಇಡುವನು ಶಾಪಗ್ರಸ್ತನು. ವಾಕ್ಯನೇ ಹೇಳ್ತಾ ಇದೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜ ಬಲವೆಂದು ತಿಳಿದು ಕರ್ತನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನಿಮ್ಮ ಎಲ್ಲ ಅವಶ್ಯಕತೆಗಳಿಗೆ ಕರ್ತನನ್ನೇ ಆಧರಿಸಿಕೊಳ್ಳ್ರಿ. ಕರ್ತನ ಮೇಲೆ ಡಿಪೆಂಡ್ ಆಗ್ರಿ, ಕರ್ತನ ಮೇಲೆ ನಂಬಿಕೆ ಇಡ್ರಿ, ಆತನಿಗೆ ಬೇಡಿಕೊಳ್ಳ್ರಿ. ಆತನು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವನು. ಆಮೇನ್. ಆತನ ಚಿತ್ತಕ್ಕಾಗಿ ಕಾದಿರ್ರಿ. ತಕ್ಕ ಸಮಯದಲ್ಲಿ ಎಲ್ಲವನ್ನು ಆತನು ಸಂಪೂರ್ಣ ಮಾಡುವನು. ಅರಸನಾದ ದಾವೀದನು, ನಾನು ಕರ್ತನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು ಅಂತ ಹೇಳ್ತಾನೆ. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ವಾವ್. ಆತನ ಮೇಲೆ ಭರವಸೆ ಇಟ್ಟಾಗ, ಪ್ರೈಸ್ ದ ಲಾರ್ಡ್, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಕರ್ತನಲ್ಲಿ ನಂಬಿಕೆ ಇಡುವರು ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ಲಾರ್ಡ್. ಕೀರ್ತನೆ 40:1-3 ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾವು ಕರ್ತನ ಚಿತ್ತಕ್ಕಾಗಿ ಕಾಯುವಾಗ ನಮ್ಮ ಕರ್ತನು ನಮಗಾಗಿ ಚಿಂತಿಸುತ್ತಾನೆ ಮತ್ತು ನಾವು ನಮ್ಮ ಭಾರವನ್ನು ಆತನ ಮೇಲೆ ಹಾಕುವೆವು. ಆಗ ಆತನು ನಮಗೋಸ್ಕರ ಚಿಂತಿಸ್ತಾನೆ. ನಮ್ಮ ಕರ್ತನು ನಮಗಾಗಿ ಹೋರಾಡುವನು. ಆಮೇನ್. ನಮ್ಮ ಕರ್ತನ ಆಶೀರ್ವಾದವನ್ನು ಹೊಂದಿ ಆತನ ಶಕ್ತಿ, ಆತನ ಕಾಪಾಡುವಿಕೆ ಮತ್ತು ಆತನ ಕೃಪೆಯನ್ನು ನಮ್ಮದಾಗಿಸಿಕೊಳ್ಳಲು ನಾವು ಆತನ ಚಿತ್ತಕ್ಕೆ ಕಾಯೋಣ ಪ್ರಿಯರೇ. ದೇವರ ಶಕ್ತಿ, ದೇವರ ರಕ್ಷಣೆ, ದೇವರ ಕೃಪೆ, ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಆತನ ಚಿತ್ತಕ್ಕಾಗಿ ನಾವು ಕಾಯೋಣ. ದೇವರು ತಡ ಮಾಡುವುದು ಉತ್ತರ ಕೊಡುವುದಿಲ್ಲ ಎಂದಲ್ಲ. ಆತನು ಏನಾದರೂ ತಡ ಮಾಡಿದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತೇನಲ್ಲ. ಆತನು ನಮಗಾಗಿ ಏನೋ ಒಂದು ಒಳ್ಳೆಯದನ್ನು ಕೊಡಲಿಕ್ಕಿದ್ದಾನೆ, ಇನ್ನೂ ಚೆನ್ನಾಗಿರುವಂಥದ್ದನ್ನು ಕೊಡಲಿಕ್ಕಿದ್ದಾನೆ. ಆತನು ತಡ ಮಾಡಿದ್ರು ನಾವು ಬೇಸರ ಪಡ್ಕೊಳ್ಳೋದು ಬೇಡ ಪ್ರಿಯರೇ. ಆತನು ತಡ ಮಾಡಿದ್ರು ಒಳ್ಳೆಯದನ್ನೇ ಕೊಡ್ತಾನೆ, ಚೆನ್ನಾಗಿರೋದನ್ನೇ ಕೊಡ್ತಾನೆ. ನಾವು ಆತನ ಚಿತ್ತಕ್ಕಾಗಿ, ಆತನ ಸಮಯಕ್ಕಾಗಿ ನಾವು ಕಾಯೋಣ. ಪ್ರೈಸ್ ಲಾರ್ಡ್. ನಮ್ಮ ಕರ್ತನು ನಮಗೆ ಸೂಕ್ತವಾದದ್ದನ್ನು ಸಿದ್ಧ ಮಾಡುವನು. ನಾವು ಕೇಳುವುದಕ್ಕಿಂತಲೂ ನೆನೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಆತನು ಕೊಡಬಲ್ಲನು.
ಎಫೆಸದವರಿಗೆ 3:20 ನಾವು ನೋಡ್ತೇವೆ. ಕರ್ತನ ಚಿತ್ತಕ್ಕಾಗಿ ಕಾದಿದ್ದ ಅಬ್ರಹಾಮನಂತೆ ನಾವು ಸಹ ತಾಳ್ಮೆಯಿಂದ ಸರಿಯಾದ ಸಮಯದಲ್ಲಿ ಆತನ ಕೃಪೆಯು ದೊರಕುವವರೆಗೂ ನಾವು ಕಾಯೋಣ ಪ್ರಿಯರೇ. ಹಲ್ಲೆಲೂಯಾ. ಭೂಮ್ಯಾಕಾಶಗಳು ಅಳಿದು ಹೋಗುವ, ಆದರೆ ಕರ್ತನ ಮಾತು ಸದಾಕಾಲವೂ ಇರುವಂಥದ್ದಾಗಿದೆ. ಭೂಮ್ಯಾಕಾಶ ಅಳಿದು ಹೋಗಬಹುದು, ಆದರೆ ನನ್ನ ಮಾತು ಯಾವತ್ತೂ ಅಳಿದು ಹೋಗುವುದಿಲ್ಲ ಏಸಪ್ಪ ಅಂತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಆತನ ವಾಕ್ಯದ ಮೇಲೆ ಭರವಸೆ ಇಡೋಣ. ನಾವು ತಾಳ್ಮೆಯಿಂದ ಮತ್ತು ನಂಬಿಗಸ್ತರಾಗಿ ಆತನ ಚಿತ್ತಕ್ಕಾಗಿ ಕಾಯುವಾಗ ಆತನು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸೋನಾಗಿದ್ದಾನೆ. ಆಮೆನ್. ಪ್ರಿಯರೇ, ಆತನಿಗಾಗಿ ಕಾಯುವವರು ಹೊಸ ಬಲವನ್ನು ಹೊಂದಿದ್ದರು. ಆತನಿಗಾಗಿ ಕಾಯುವವರು ಆಶೀರ್ವಾದ ಹೊಂದಿದ್ದರು, ಮೇಲನ್ನು ಕಂಡರು. ಪ್ರೈಸ್ ದಿ ಲಾರ್ಡ್. ಆತನಿಗೋಸ್ಕರ ಕಾಯುವವರಾಗಿದೆ. ಆತನಿಗೋಸ್ಕರ ಕಾಯುವವರಾಗೋಣ. ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಈ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದಿಸು ದೇವರೇ. ನಿನ್ನ ಚಿತ್ತಕ್ಕಾಗಿ, ನಿನ್ನ ಸಮಯಕ್ಕಾಗಿ ಕಾಯುವಾಗ ಇವರಿಗೆ ದೇವರೇ ನೀನು ವಿಶೇಷವಾದ ಆಶೀರ್ವಾದಗಳಿಂದ ನೀನು ತುಂಬಿಸು. ಇವರು ಬೇಡುವುದಕ್ಕಿಂತ ಹೆಚ್ಚಾಗಿ, ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಇವರಿಗೆ ಕೊಟ್ಟು ನಡೆಸುವಪ್ಪ. ಇವತ್ತಿನ ದಿನವೆಲ್ಲ ಇವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಇವರ ಜೊತೆಗಿದ್ದು ನಡೆಸು, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.